ಹಾಯ್, ನೀವು ಕೂಡ ಮಾರ್ಕೆಟ್ ನಲ್ಲಿ ಸಿಗುವಂತ ಎಕ್ಸ್ಪೆನ್ಸಿವ್ ಶಾಂಪೂಸು, ಆಯಿಲ್ಸು, ಗಮ್ಮೀಸು ಮತ್ತೇನೇನೋ ಯೂಸ್ ಮಾಡಿ ಸಾಕಾಗಿದ್ದೀರಾ ನಿಮ್ ಹೇರ್ ಫಾಲ್ ನ ಸ್ಟಾಪ್ ಮಾಡಕ್ಕೆ. ಡೆಫಿನೆಟ್ಲಿ ಇದು ಯಾವ್ದು ವರ್ಕ್ ಆಗಲ್ಲ ನೀವು ಪ್ರಾಪರ್ ಆಗಿ ಡೈಟ್ ನ ತಗೊಳ್ದೇ ಇದ್ರೆ. ಫಾರ್ ಎಕ್ಸಾಂಪಲ್, ನಾ ಒಂದು ಎಕ್ಸಾಂಪಲ್ ನಿಂದ ಹೇಳಕ್ ಇಷ್ಟಪಡ್ತೀನಿ. ಪೊಮೊಗ್ರಾನೇಟ್ ಇಸ್ ವೆರಿ ಗುಡ್ ಫಾರ್ ಹೇರ್. ಅದೆಲ್ಲರಿಗೂ ಗೊತ್ತು ಅಲ್ವಾ? ಅದರಲ್ಲಿ ಐರನ್ ಇರುತ್ತೆ, B12 ಇರುತ್ತೆ, ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರುತ್ತೆ. ಬಟ್ ಅದು ಎಲ್ಲರಿಗೂ ಸೂಟೇಬಲ್ ಆಗುತ್ತಾ? ಫಾರ್ ಎಕ್ಸಾಂಪಲ್, ಪೊಮೊಗ್ರಾನೇಟ್ ಈಸ್ ಅ ಕೂಲಿಂಗ್ ಇನ್ ನೇಚರ್. ಅಟ್ ದ ಸೇಮ್ ಟೈಮ್ ಅದು ಡ್ರೈನೆಸ್ ಕೂಡ ಇನ್ಕ್ರೀಸ್ ಮಾಡುತ್ತೆ. ಅದಕ್ಕೋಸ್ಕರ ಪೊಮೊಗ್ರಾನೇಟ್ ಇಸ್ ವೆರಿ ಗುಡ್ ಫಾರ್ ಪಿತ್ತ ಪ್ರಕೃತಿ ಪರ್ಸನ್. ಸೊ ಪಿತ್ತ ಜಾಸ್ತಿ ಆದಾಗ ಪೊಮೊಗ್ರಾನೇಟ್ ತಿಂದ್ರೆ ಅಲ್ಲಿ ಪಿತ್ತ ಬ್ಯಾಲೆನ್ಸ್ ಮಾಡಕ್ಕೆ, ಹೀಟ್ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಅದು ಫ್ರಿಜಿನೆಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ವಾತ ಪರ್ಸನ್ ಅಲ್ಲಿ ಆಲ್ರೆಡಿ ಫ್ರಿಜಿನೆಸ್ ಜಾಸ್ತಿ ಇರುತ್ತೆ, ಡ್ರೈನೆಸ್ ಜಾಸ್ತಿ ಇರುತ್ತೆ, ಹೇರ್ ಫಾಲಿಕಲ್ ಥಿನ್ ಆಗಿರುತ್ತೆ. ಸೊ ಅಂತವರು ಪೊಮೊಗ್ರಾನೇಟ್ ತುಂಬಾ ಕಡಿಮೆ ಯೂಸ್ ಮಾಡಬೇಕು. ವೇರ್ ಪೊಮೊಗ್ರಾನೇಟ್ ಇಸ್ ವೆರಿ ಗುಡ್ ಫಾರ್ ಪಿತ್ತ ಪ್ರಕೃತಿ ಪರ್ಸನ್. ಸೊ ಇಂತ ಒಂದು ಮೈನ್ಯೂಟ್ ಆದ ಇಂಪಾರ್ಟೆನ್ಸ್ ಥಿಂಗ್ಸ್ ನಾವು ನಮ್ಮ ಗ್ರೂಪ್ ಅಲ್ಲಿ ಮಾತ್ರ ಶೇರ್ ಮಾಡ್ತೀವಿ. ಸೊ ನಿಮ್ಗೂ ಕೂಡ ಯಾವ್ದಾದ್ರು ಹೇರ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ನಿಮ್ಗೂ ಕೂಡ ಹೇರ್ ರೀಗ್ರೋತ್ ಮಾಡಿಸ್ಕೋಬೇಕು ಅಂತಂದ್ರೆ, ಡೀಟೇಲ್ ಆಗಿರುವಂತ ಡೈಟ್ ಪ್ಲಾನ್ಸ್, ಹೇರ್ ಟಿಪ್ಸ್, ಹೋಮ್ ಕೇರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ನಮ್ಮ 30 ಡೇಸ್ ಹೇರ್ ರೀಗ್ರೋತ್ ಚಾಲೆಂಜ್ ಅಲ್ಲಿ. ಸೊ ತಡೆನಕ್ಕೆ ಇವಾಗಲೇ ರಿಜಿಸ್ಟರ್ ಮಾಡಿ, ವಿಚ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ 11th of October. ಟೋಟಲ್ ಆಗಿ 1 month ವರೆಗೂ ನೀವು ನಮ್ ಜೊತೆ ಆಗಿರ್ತೀರಾ. ಸೊ ಚೆನ್ನಾಗಿರೋ ಹೇರ್ ರೀಗ್ರೋತ್ ನ ಕೂಡ ನೀವು ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.